ಅರ್ಜುನ್, ನನಗೀಗ ಮೀರಾ ಸರಿ ಹೋಗೋದಲ್ಲ ಇಂಪಾರ್ಟೆಂಟು. ನನ್ನ ಮಣಿ ಆತ್ಮಕ್ಕೆ ಶಾಂತಿ ಸಿಗ್ಬೇಕು, ಅದೇ ಇಂಪಾರ್ಟೆಂಟ್. ಸರಿಯಾಗಿ ಹೇಳ್ದೆ ಕರ್ಣ. ಏನೇ ಆದ್ರೂ ಅವಳಿ ಮನೆ ಸೊಸೆ. ಅವಳ ಆತ್ಮ ಕೊರಗ್ತಿದೆ ಅಂದ್ರೆ ಅದು ನಮ್ಮ ವಂಶಕ್ಕೆ ಶ್ರೇಯಸ್ಸಲ್ಲ. ಹೌದು ಕರ್ಣ, ಈಗ ನಮ್ಮ ಕಡೆಯವರು ತೀರ್ಕೊಂಡಿದಾರಲ್ಲ, ಮೊದಲು ಆ ಸೂತ್ಕ ಕಳೀಲಿ. ಅವಳ ಮುಕ್ತಿ ಸಿಗೋಕ್ಕೋಸ್ಕರ ಅದೇನ್ ಬೇಕೋ ಅದನ್ನ ಮಾಡೋಣ. ಮೊದಲು ಅದನ್ನೆಲ್ಲ ಮಾಡಬೇಕು ಅಜ್ಜಿ, ಇಲ್ಲ ಅಂದ್ರೆ ನನಗೆ ನೆಮ್ಮದಿನೇ ಇರಲ್ಲ. ನನಗಂತೂ ತುಂಬಾ ಸಂಕಟ ಆಗ್ತಿದೆ. ಸಮಾಧಾನ ಮಾಡ್ಕೋ ಕರ್ಣ. ಹೇಗೆ ಸಮಾಧಾನ ಮಾಡ್ಕೊಳ್ಳಿ ಅರ್ಜುನ್? ಪಾಪ ನನ್ನ ಮಣಿ ಸಾಯ್ಬೇಕಾದ್ರೂ ನೆಮ್ಮದಿಯಾಗಿ ಸಾಯ್ಲಿಲ್ಲ. ಮೈಯೆಲ್ಲ ಸುಟ್ಕೊಂಡು ಬೆಂಕಿಲಿ ಬೆಂದು ನೊಂದು ಪ್ರಾಣ ಬಿಟ್ಲು. ಸತ್ಮೇಲಾದ್ರೂ ಅವಳಿಗೆ ಮುಕ್ತಿ ಸಿಕ್ಕಿದೆ ಅನ್ಕೊಂಡ್ರೆ ಅವಳಂತ ನತದೃಷ್ಟ ಈ ಜಗತ್ತಲ್ಲಿ ಯಾರೂ ಇಲ್ಲ ಅನ್ಸತ್ತೆ. ಕರ್ಣ, ಎಲ್ಲ ಅವಳು ಮಾಡಿದ ಪಾಪ. ನಮ್ಮ ಮಗುನ್ ಕೊಂದ್ಲು, ಅದಕ್ಕೆ ಅಂತರ್ಪಿಚಾಚಿಯಾಗಿ ಅಲಿತಿದ್ದಾಳೆ. ಅಜ್ಜಿ, ಇವನು ಒದ್ದಾಟ ನೋಡಕ್ಕಾಗ್ತಿಲ್ಲ. ಆದಷ್ಟು ಬೇಗ ಏನಾದ್ರೂ ಮಾಡಿ. ತಲೆ ಕೆಡ್ಸ್ಕೋಬೇಡ ಕಣು. ನಾನು ಇವತ್ತೇ ಪುರೋಹಿತರ ಹತ್ರ ಮಾತಾಡ್ತೀನಿ, ಎಲ್ಲ ಸರಿ ಹೋಗುತ್ತೆ. ಇನ್ನ ಜೋರಾಗಿ 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 ಜೋರಾಗಿ. ಕೃಷ್ಣ, ಇನ್ನು ಜೋರಾಗಿ. ತುಂಬಾ ಜೋರಾಗಿಲ್ಲ, ಬೇಡ ಕಣೋ. ಜೋರಾಗಿ ಜೋರಾಗಿ ಜೋರಾಗಿ. ಅಯ್ಯೋ, ಪೆಟ್ಟು ಬೀಳಿದೆ ನಿಂಗೀಗ. ಬೀಳ್ತೀಯ ಕಣೋ, ಕೂತ್ಕೊಳ್ಳೋ. ಕೂತ್ಕೋ, ಸುಮ್ಮನೆ ಕೂತ್ಕೋ. ಕೃಷ್ಣ, ಬೀಳ್ತೀಯ ಕಣೋ. ಫಾಸ್ಟ್ ಫಾಸ್ಟ್ ಫಾಸ್ಟ್. ಅಯ್ಯೋ, ಫಾಸ್ಟ್. ಸೂಪರ್ ಸೂಪರ್. ಅಯ್ಯೋ, ಕೃಷ್ಣ. ಅಯ್ಯೋ ದೇವ್ರೆ, ಕೃಷ್ಣ ಹೇಳು. ಕೃಷ್ಣ, ಏನಾಯ್ತು? ಕೃಷ್ಣ, ಅಳ್ಬೇಡ. ನಿನ್ಗೊಂಚೂರು ಜವಾಬ್ದಾರಿ ಅನ್ನೋದೇ ಇಲ್ವಾ? ಮಗು ನೋಡ್ಕೊಳಕ್ ಬರಲ್ಲ ಅಂದ್ಮೇಲೆ ಅವನು ನೀನು ಕರ್ಕೊಂಡ್ ಬರ್ಬೇಕು. ಏನ್ ಮೀರಾ, ನಾನೇನ್ ಬೇಕು ಅಂತ ಬೀಳ್ಸಿ ಅಳ್ಸದ್ನಾ? ನಾನ್ ಎಷ್ಟು ಹೇಳಿದ್ರು ಅವ್ನು ಕೇಳಲೇ ಇಲ್ಲ. ಸಡನ್ ಆಗಿ ಎದ್ದು ನಿಂತ್ಕೊಂಡ. ಅದಕ್ ನಾನೇನ್ ಮಾಡಕ್ಕಾಗತ್ತೆ? ನಾನೇನ್ ಮಾಡ್ಲಿ ಅಂತ ಹೇಳೋದಕ್ಕೆ ನಿನಗ್ ನಾಚಿಕೆ ಆಗೋದಿಲ್ವಾ? ಮಕ್ಳು ಅಂದ್ರೆ ಹಾಗೇನೆ, ತುಂಟತನ ಮಾಡ್ತಾರೆ. ಅವರು ಕೂತ್ಕೋತಾರ ನಿಂತ್ಕೋತಾರ ಅಂತ ಕಣ್ಣಲ್ಲಿ ಕಣ್ಣಿಟ್ಟು ನೋಡ್ಕೋಬೇಕು. ಅದೇ ತಾನೇ ದೊಡ್ಡವ್ರ ಕೆಲ್ಸ. ನೀನು ಒಂದ್ ಮಗು ಅಂತ ಹೆತ್ತಿದ್ರೆ ಗೊತ್ತಾಗ್ತಿತ್ತು. ನೋಡು ಮೀರಾ, ನನ್ನ ಎಮೋಷನ್ಸ್ ಜೊತೆ ಆಟ ಆಡ್ಬೇಡ. ಹೀಗೆಲ್ಲ ಮಾತಾಡಿದ್ರೆ ನನಗೂ ಹರ್ಟ್ ಆಗುತ್ತೆ. ಹರ್ಟ್ ಆಗ್ಲಿ ಅಂತಾನೆ ತಾನೆ ಈ ರೀತಿ ಮಾತಾಡ್ತಿರೋದು. ಕೃಷ್ಣ ಅಂದ್ರೆ ನನ್ಗಿನ್ ಪ್ರೀತಿ ಇರೋದಿಲ್ವಾ? ಒಬ್ರು ಪ್ರೀತಿ ಇನ್ನೊಬ್ರು ಕುತ್ಗೆ ಹಿಸಕ್ಬಾರ್ದು. ಏನೇ ಆದ್ರೂ ನಿನಗ್ ಜವಾಬ್ದಾರಿ ಕಮ್ಮಿನೇ ಬಿಡು. ಸಾಕ್, ಸುಮ್ನೆ ಇರೆ. ಮಗು ಏನೋ ನೀನ ಸ್ವಲ್ಪ ಹಚ್ಕೊಂಡಿದ್ ಮಾತ್ರಕ್ಕೆ ನನಗ್ ಜವಾಬ್ದಾರಿನೇ ಇಲ್ಲ ಅನ್ನೋ ಹಾಗೆ ಮಾತಾಡ್ಬೇಡ. ಕೊಡು ಇಲ್ ಮಗುನ. ಹೇಯ್, ಮುಟ್ಬೇಡ ಅವನನ್ನ. ಬೀಳ್ಸಿದ್ ಸಾಲ್ದು ಅಂತ ಬಂದ್ಬಿಟ್ಲು ಇಲ್ಲಿ ದೊಡ್ಡದಾಗಿ. ಅಯ್ಯೋ, ಏನ್ ನಿಮ್ ಗಲಾಟೆ? ಅಕ್ಕ ನೋಡಿ ಅಕ್ಕ, ನಾನ್ ಮಗುನ ಉಯ್ಯಾಲೆಲ್ಲ ಆಟ ಆಡಿಸ್ತಿದ್ದೆ. ಸಡನ್ ಆಗಿ ಅವನೇ ಎದ್ ನಿಂತು ಬಿದ್ಬಿಟ್ಟ. ಅದಕ್ಕೆ ನಾನೇ ಬೇಕು ಅಂತ ಬೀಳ್ಸಿ ಅನ್ನೋ ಹಾಗೆ ಮಾತಾಡ್ತಿದ್ದಾಳೆ. ಅಯ್ಯೋ ಕಂದ. ಕೃಷ್ಣ,
ಅಯ್ಯಯ್ಯೋ, ಹತ್ರ ಹೋಗ್ತಿದ್ದ ಹಾಗೆ ಇವನ್ ಮೇಲೆ ಕೋಪ ಬರ್ತಿದ್ಯಲ್ಲ, ಇವನ್ ಹೊಡಿಬೇಕು ಅನಿಸ್ತಿದ್ಯಲ್ಲ, ಯಾಕೆ ಹೀಗೆ? ಏನ್ ಹೇಳಿ ಅಕ್ಕ, ಮಗುನ ಸರಿಯಾಗಿ ನೋಡ್ಕೋಬೇಕು ತಾನೆ. ಬೀಳ್ಸಿ ಸುಮ್ನೆ ಕಾರಣ ಹೇಳ್ತಿದ್ದಾಳ್ ನೋಡಿ. ಏನ್ ಪೂಜಾ ಇದೆಲ್ಲ? ಮಕ್ಕಳನ್ನ ನೋಡ್ಕೊಳ್ಳೋದು ಹುಡುಗಾಟ ಅನ್ಕೊಂಡಿದ್ಯಾ? ಸ್ವಲ್ಪ ಸೂಕ್ಷ್ಮವಾಗಿ ನೋಡ್ಕೋಬೇಕಲ್ವಾ? ಅಕ್ಕ, ನಾನೇನ್ ಬೇಕು ಅಂತ ಮಾಡ್ದ್ಯೋ ಇಲ್ವೋ ಅದನ್ನ ನಾನು ಕೇಳ್ತಾ ಇಲ್ಲ. ಆದ್ರೆ ಮಕ್ಕಳನ್ನ ಕರ್ಕೊಂಡ್ ಬಂದ್ಮೇಲೆ ಅವ್ರ ಕಡೆ ಗಮನ ಇರ್ಬೇಕು. ಆಗಲ್ಲ ಅಂತಂದ್ರೆ ಕರ್ಕೊಂಡೇ ಬರ್ಬಾರ್ದು. ಈಗ ನನ್ನನ್ನೇ ನೋಡು, ಅವನ್ ಕಂಡ್ರೆ ದೂರ ಹೋಗ್ತಾ ಇಲ್ವಾ? ಪಾಪ ಸೇವಂತಿ ಒದ್ದಾಡ್ತಿದೀಯ ಅಲ್ವಾ? ಒದ್ದಾಡು. ನೋಡು ಪೂಜಾ, ನೆಕ್ಸ್ಟ್ ಟೈಮ್ ಹುಷಾರಾಗಿರು. ಇನ್ನೊಂದ್ಸಲ ಈ ತರ ಎಲ್ಲ ಮಾಡ್ಬೇಡ. ಅರ್ಥ ಆಯ್ತಾ ಈಗ್ಲಾದ್ರೂ? ಸುಮ್ನೆ ನೋಡ್ಕೋತೀನಿ ಅಂತ ದೊಡ್ಡದಾಗ್ ಬಂದ್ಬಿಡೋದಲ್ಲ. ಗಂಡ ಹೆಂಡತಿ ಇಬ್ರಿಗೂ ಸ್ವಲ್ಪನೂ ಜವಾಬ್ದಾರಿ ಇಲ್ಲ, ಬರೀ ಹುಡುಗಾಟ ಅಷ್ಟೇ. ಏನ್ ಮುಖ ನೋಡ್ಕೊಂಡ್ ನಿಂತಿದ್ಯಾ? ಹೋಗಿಲ್ಲಿಂದ. ಅಕ್ಕ, ನಾನು ಅಡ್ಗೆ ಮಾಡಕ್ ಹೋಗ್ತೀನಿ, ನೀವು ಕೃಷ್ಣನ್ ನೋಡ್ಕೊಳ್ಳಿ. ಸರಿ, ಕೊಡು. ಇವನ್ನ ಹೊಡೆದ್ ಬಿಡ್ಲಾ? ಇವನ್ ಕುದ್ಕೆ ಹಿಸ್ಕಿ ಇವನ್ನ ಕೊಂದೇ ಬಿಡ್ಲಾ? ಅಯ್ಯೋ, ನನಗೆ ಯಾಕೆ ಹೀಗೆಲ್ಲ ಅನಿಸ್ತಾ ಇದೆ? ಅಕ್ಕ, ಕೃಷ್ಣನ್ ತಗೊಳ್ಳಿ. ಬೇಡ ಮೀರಾ, ಅವನ ಬೇರೆ ಯಾರ ಕೈಗಾದ್ರೂ ಕೊಟ್ಟು ನೀನ್ ಅಡ್ಗೆ ಮಾಡಿ ಹೋಗು. ಅಕ್ಕ, ಯಾರ ಕೈಲಿ ಕೊಡೋದು? ಪೂಜನ್ ಕೈಲಿ ಕೊಟ್ಟಿದ್ದಕ್ಕೆ ಅವಳು ಏನ್ ಮಾಡಿದ್ಲು ಅಂತ ನೀವೇ ನೋಡಿದ್ರಲ್ವಾ? ತಗೊಳ್ಳಿ ಅಕ್ಕ, ಮಗು ತಾಯಿ ಹತ್ರ ಇದ್ರೇನೆ ಕ್ಷೇಮ. ಇಲ್ಲ, ಅವ್ನು ನನ್ನ ಹತ್ರ ಇದ್ರೆ ಕ್ಷೇಮವಾಗಿರೋದಿಲ್ಲ. ಅಕ್ಕ, ಏನಂದ್ರಿ? ಏನಿಲ್ಲ, ನೀನ್ ಅವನ್ನ ಯಾರ ಕೈಗಾದ್ರೂ ಕೊಟ್ಬಿಟ್ಟು ಕೆಲ್ಸಕ್ಕೆ ಹೋಗು. ವಾಹ್, ನೀನ್ ಈ ತರ ಒದ್ದಾಡೋದನ್ನ ನೋಡೋದಕ್ಕೆ ಪರಮಾನಂದ ಆಗುತ್ತೆ ಸೇವಂತಿ. ಮಗು ತಾಯಿಯಿಂದ ದೂರ ಆದ್ರೆ ಎಷ್ಟು ದುಃಖ ಆಗುತ್ತೆ ಅಂತ ಗೊತ್ತಾಯ್ತಲ್ಲ. ನನ್ನಿಂದ ನನ್ನ ತಂದೆನ ಕಿತ್ಕೊಂಡೆ ಅಲ್ವಾ? ನಿನ್ಗಿದೆಲ್ಲ ಕಮ್ಮಿನೇ ಕಣೆ. ಅಣ್ಣ, ಇನ್ನೂ ಏನು ಯೋಚನೆ ಮಾಡ್ತಿದ್ಯಾ? ಕರ್ಣ ಹೇಳ್ದ ಹಾಗೆ ಪ್ರಿಯಾ ದೆವ್ವಾಗ ಬಂದಿದ್ದಾಳಂತಾನೆ ಇಟ್ಕೊಳ್ಳೋಣ. ಆದ್ರೆ ಪ್ರಿಯಾಗೆ ಜಾಸ್ತಿ ದ್ವೇಷ ಇದ್ದಿದ್ದು ಸೇವಂತಿ ಮೇಲ್ ತಾನೆ? ಹೌದು. ಹಾಗಿದ್ಮೇಲೆ ಪ್ರಿಯಾ ಸೇವಂತಿ ಮೈ ಮೇಲೆ ತಾನೇ ಬರ್ಬೇಕಾಗಿತ್ತು. ಮತ್ತ್ಯಾಕೆ ಮೀರಾ ಮೈ ಮೇಲೆ ಸೇರ್ಕೊಂಡು ಮೀರಾಗೆ ಕಾಟ ಕೊಡ್ತಿದ್ದಾಳೆ? ಅಣ್ಣ, ಸುಮ್ನಿರೋ. ನೀನೊಳ್ಳೆ ನಿನ್ ಮಾತನ್ನ ಅಪ್ಪಿ ಏನಾದ್ರೂ ಆ ಪ್ರಿಯಾ ದೇವ ಕೇಳಿಸ್ಕೊಂಡು ಆಮೇಲೆ ಅದನ್ನೇ ಮಾಡ್ಬಿಟ್ರೆ ಕಷ್ಟ ಆಗುತ್ತೆ. ಪಾಪ ಅದಕ್ಕೆ ಈಗಾಗ್ಲೇ ತುಂಬಾ ಒದ್ದಾಡ್ತಿದ್ದಾರೆ. ಅವ್ರಿಗಿನ್ನೂ ಹೊಸ ಒದ್ದಾಟ ಎಲ್ಲ ಶುರು ಆಗೋದ್ ಬೇಡ. ಆದ್ರೂ ಅಣ್ಣ, ನೀನ್ ಏನೇ ಹೇಳು, ಆ ಮೀರಾ ಆಡೋ ಅವತಾರಕ್ಕೆ ಪ್ರಿಯಾ ದೆವ್ವ ಅಲ್ಲ, ಇರ್ಬರೋ ದೆವ್ವ ಎಲ್ಲ ಅವಳ ಮೈ ಮೇಲೆ ಸೇರ್ಕೊಂಡ್ರು ನನ್ಗೇನು ಬೇಜಾರಿಲ್ಲ.